ನೇರ ಮಾರುಕಟ್ಟೆ ಅನ್ನೋದು ಒಂದು ಅದ್ಭುತವಾದಂಥ ಇಂಡಸ್ಟ್ರಿ. ಇಲ್ಲಿ ನಾವು ನಿರುದ್ಯೋಗಿತನ ತೆಗಿಬೋದು ಹಾಗೂ ಬಡವರಿಗೆ ನಾವು ಒಂದು ಒಳ್ಳೆ ಸೌಲಭ್ಯನ ಮಾಡಿಕೊಟ್ಟು ಒಂದು ಪಾರ್ಟ್ ಟೈಮ್ ಇನ್ಕಮ್ ಫುಲ್ ಟೈಮ್ ಇನ್ಕಮನ್ನು ಮಾಡಿಕೊಡ್ಬೋದು. ನನ್ನ ಧ್ವನಿ ಏನು ಅಂತಂದರೆ, ನಮ್ಮೆಲ್ಲ ನೆಟ್ವರ್ಕರ್ಸರ ಧ್ವನಿ ಏನು ಅಂತಂದರೆ, ನಮಗೆ ಸರ್ಕಾರ ನೋಡಬೇಕು, ನಮಗೇನಾದರೂ ಸವಲತ್ತುಗಳನ್ನು ಮಾಡಿಕೊಡ್ಬೇಕು. ಮಿಸ್ಟರ್ ಶರತ್ ಅವರು ಕೂಡ ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾ ಇದ್ದಂತೆ, ಭಾರತದಲ್ಲಿ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಅವರೆಲ್ಲರಿಗೂ ನೆಟ್ವರ್ಕ್ ಮುಖಾಂತರ ಅವ್ರಿಗೊಂದು ಉದ್ಯೋಗ ಕಲಿಸ್ಕೊಡ್ಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನನ್ನ ಹೆಸರು ಶರತ್ ಅಂದ್ಬಿಟ್ಟು, ನಾನು ನೇರ ಮಾರುಕಟ್ಟೆಗೆ ಒಂದು ಸ್ನಾತಕೋತ್ತರ ಪದವಿಯನ್ನು ನೇರ ಮಾರುಕಟ್ಟೆಯಲ್ಲಿ ಪಡೆದಿದ್ದೇನೆ. ಸೊ ನನ್ನ ಹೋರಾಟ ಏನು ಅಂತಂದೇಳಿದ್ರೆ, ನನ್ನ ವಿಚಾರಧಾರೆ ಏನು ಅಂತಂದೇಳಿದ್ರೆ, ನಾನೆಲ್ಲ ಇವತ್ತು ಒಗ್ಗಟ್ಟಾಗೋದಕ್ಕೆ ಮೇನ ಕಾರಣ ಏನು ಅಂತಂದೇಳಿದ್ರೆ, ನೇರ ಮಾರುಕಟ್ಟೆ ಅನ್ನೋದು ಒಂದು ಅದ್ಭುತವಾದಂಥ ಇಂಡಸ್ಟ್ರಿ. ಇದು ಹೇಗೆ ಫಿಲ್ಮ್ ಇಂಡಸ್ಟ್ರಿ ಇದೆ, ಕ್ರಿಕೆಟ್ ಇಂಡಸ್ಟ್ರಿ ಇದೆ, ಎಜುಕೇಷನ್ ಇಂಡಸ್ಟ್ರಿ ಇದೆ, ಹಾಗೆ ಕೂಡ ಇದೂ ಕೂಡ ಒಂದು ಅದ್ಭುತವಾದಂಥ ಇಂಡಸ್ಟ್ರಿ. ಇಲ್ಲಿ ನಾವು ನಿರುದ್ಯೋಗಿತನ ತೆಗಿಬೋದು ಹಾಗೂ ಬಡವರಿಗೆ ನಾವು ಒಂದು ಒಳ್ಳೆ ಸೌಲಭ್ಯನ ಮಾಡಿಕೊಟ್ಟು ಒಂದು ಪಾರ್ಟ್ ಟೈಮ್ ಇನ್ಕಮ್ ಫುಲ್ ಟೈಮ್ ಇನ್ಕಮನ್ನು ಮಾಡಿಕೊಡ್ಬೋದು. ಬಟ್ ಆದರೆ ಭಾರತ ಸರ್ಕಾರ ಇದಕ್ಕೆ 2021 ಗೈಡ್ಲೈನ್ ರೂಲ್ಸ್ ಕೂಡ ಹೊರಡಿಸಿದೆ. ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ, ಎಲ್ಲ ಲಾಯರ್ಸ್ಗಳಿಗೂ ಹಾಗೂ ಎಲ್ಲ ತಾಲೂಕು ಆಫೀಸಲ್ಲೂ, ಎಲ್ಲ ಗೌರ್ಮೆಂಟ್ ಬಾಡಿಯಲ್ಲೂ ಈ ರೂಲ್ಸ್ಗಳು ತಲುಪಬೇಕು. ಮತ್ತು ಇದರ ಬಗ್ಗೆ ಗೌರ್ಮೆಂಟ್ ಸ್ವಲ್ಪ ನಿಗಾ ವಹಿಸಿ, ಗೌರ್ಮೆಂಟ್ ಕಡೆಯಿಂದ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಹಾಗೂ ನಮ್ಮ ಭಾರತ ಸರ್ಕಾರದಿಂದ ನಮ್ಮ ಎಲ್ಲ ನೆಟ್ವರ್ಕರ್ಸ್ಗಳು, ಇವರೆಲ್ಲ ತುಂಬ ಬಡವರಾಗಿದ್ದಾರೆ, ರೈತರಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಹೌಸ್ ವೈಫ್ಗಳು ಇದ್ದಾರೆ. ಇವರೆಲ್ಲ ನೇರ ಮಾರುಕಟ್ಟೆನೇ ಪ್ರಪಂಚ, ಇದೇ ಜೀವನ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಲೀಗಲ್ ಕಂಪನಿಯಲ್ಲಿ, ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಇವರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇಲ್ಲ. ಜೊತೆಗೆ ಇನ್ನೂ ಸರ್ಕಾರ ಇವರಿಗೆಲ್ಲ ಗಮನಿಸಬೇಕು. ಹಾಗೂ ನಮ್ಮ ಏನು ಈ ಸಂಘಟನೆ ಇದೆ, ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್, ಒಂದು ಕರ್ನಾಟಕದಲ್ಲಿ ಇದು ಧ್ವನಿ ಎತ್ತಿದೆ. ನಾವೆಲ್ಲ ಇವತ್ತು ಒಂದಾಗಿದ್ದೇವೆ. ಇವರೆಲ್ಲ ಬೇರೆ ಬೇರೆ ಕಂಪನಿಗಳಲ್ಲಿ ನೇರ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವಂಥವ್ರು, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಕೆಲಸ ಮಾಡೋರು ಇವರೆಲ್ಲರೂ, ಎಲ್ಲ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಲೀಡರ್ಸ್ಗಳು. ಸೊ ಇವತ್ತು ಡಿಸೆಂಬರ್ 23 ನಾವು ಯಾಕೆ ಇಲ್ಲಿ ಸೇರಿದ್ದೇವೆ ಅಂತಂದು ಹೇಳಿದ್ರೆ, ನಮಗೊಂದು ದಿನ ಅಂತ ಇಲ್ಲ ಸ್ನೇಹಿತರೆ. ಹೇಗೆ ಇವತ್ತು ಏಡ್ಸ್ ದಿನಾಚರಣೆ ಅಂತ ಇದೆ, ಪ್ರೇಮಿಗಳ ದಿನಾಚರಣೆ ಅಂತ ಇದೆ, ಹಾಗೆ ನಾವೆಲ್ಲ ನೆಟ್ವರ್ಕರ್ಸ್, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ನೆಟ್ವರ್ಕರ್ಸ್ ಅಂತ ಕರೀತಾರೆ. ನಮಗೆ ಒಂದು ದಿನ ಅಂತಂದು ಹೇಳಿಲ್ಲ. ಹಾಗಾಗಿ ನಾವೇ ಒಂದು ದಿನವನ್ನು ನಿರ್ಧಾರ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿ, ಸೊ ನಾವು ಇವತ್ತಿನ ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಡಿಸೆಂಬರ್ 23 ನಮ್ಮ ರೈತರ ದಿನಾಚರಣೆ ಕೂಡ ಹೌದು. ಸೊ ಇವತ್ತು ರೈತರು ನಮ್ಮ ಅನ್ನದಾತರು ಅಂತ ಕರೀತಾರೆ. ಸೊ ರೈತರಿಗೂ ಕೂಡ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು. ನೆಟ್ವರ್ಕರ್ಸ್ಗಳಲ್ಲಿ 30% ರೈತರಿದ್ದಾರೆ. ಸೊ ಇವತ್ತು ರೈತರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರುವಂಥ ಕಂಪನಿಗಳ ಮುಖಾಂತರನೂ ಬಳಸ್ತಾ ಇದ್ದಾರೆ. ಸೊ ನಮ್ಮ ಎಲ್ಲ ಉದ್ದೇಶ ಏನು ಅಂತಂದು ಹೇಳಿದ್ರೆ, ಸರ್ಕಾರ ಇಲ್ಲೀಗಲ್ ಕಂಪನಿಗಳು, ಮನಿ ಸರ್ಕ್ಯುಲೇಷನ್ ಕಂಪನಿಗಳು, ಚೈನ್ ಲಿಂಕ್ ಕಂಪನಿಗಳು, ಯಾರೆಲ್ಲ ದುಡ್ಡನ್ನು ಹಾಕೊಂಡು ಓಡೋಗ್ತಾರೆ ಅಂಥ ಕಂಪನಿಗಳ ಮೇಲೆ ಎಚ್ಚರ ವಹಿಸಬೇಕು. ಹಾಗೂ ಅವರನ್ನು ಕಠಿಣ ಕ್ರಮ ಕೈಗೊಂಡು ಅವರಿಗೆಲ್ಲರಿಗೂ ಒಂದು ನೋಟಿಸನ್ನು ಕಳಿಸ್ಕೊಡ್ಬೇಕು. ಯಾವ ಕಂಪನಿಗಳು ಪ್ರಾಡಕ್ಟ್ ಬೇಸಲ್ಲಿದ್ದಾವೆ, ಯಾವ ಕಂಪನಿಗಳು ಭಾರತ ಸರ್ಕಾರ ಹೊರಡಿಸಿರೋ 2021 ಡಿಸೆಂಬರ್ 26ನೇ ರೂಲ್ಸನ್ನು ಫಾಲೋ ಮಾಡ್ತಾ ಇದೆ, ಅಂಥ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ನಾವು ಹೆಚ್ಚಿಗೆ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೇವೆ ಗೌರ್ಮೆಂಟ್ಗೆ. ಕಂಪನಿಗಳು, ನೇರ ಮಾರುಕಟ್ಟೆ ಕಂಪನಿಗಳು ಕರ್ನಾಟಕದಲ್ಲಿ ಹೆಚ್ಚು GSTಯನ್ನು ಕಟ್ತಾ ಇದ್ದಾರೆ. ಟರ್ನ್ ಓವರ್ ನಮ್ಮದು ಜಾಸ್ತಿ ಆಗ್ತಾ ಇದೆ. ಇವತ್ತು ದೇಶದಲ್ಲಿ 19,000 ಕೋಟಿ ಟರ್ನ್ ಓವರ್ ನಾವು ರೀಚ್ ಆಗಿದ್ದೀವಿ. 2022-23ನೇ ಸಾಲಿನಲ್ಲಿ 19,000 ಕೋಟಿ ರೀಚ್ ಆಗಿದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ 35 ಕೋಟಿ ರೀಚ್ ಆಗುವಂಥ ಸಂದರ್ಭಗಳಿದೆ. ಸೊ ದಿನಕ್ಕೆ ದಿನ ನೇರ ಮಾರುಕಟ್ಟೆ ಬೆಳೀತಾ ಇದೆ. ಬಟ್ ಆದರೂ ಇದರ ಮೇಲೆ ಭಾಳಷ್ಟು ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ. ಸೊ ನನ್ನ ಧ್ವನಿ ಏನು ಅಂತಂದರೆ, ನಮ್ಮೆಲ್ಲ ನೆಟ್ವರ್ಕರ್ಸರ ಧ್ವನಿ ಏನು ಅಂತಂದರೆ, ನಮಗೆ ಸರ್ಕಾರ ನೋಡಬೇಕು, ನಮಗೇನಾದರೂ ಸವಲತ್ತುಗಳನ್ನು ಮಾಡಿಕೊಡ್ಬೇಕು. ಹೇಗೆ ಶಿಕ್ಷಕರ ಭವನ ಇದೆ, ನಮಗೆ ನೆಟ್ವರ್ಕರ್ಸ್ ಭವನ ಆಗಬೇಕು. ಹೇಗೆ ನೆಟ್ವರ್ಕರ್ಸಿಗೆ ಅಂತಂದೇಳಿ ಒಂದು ಕಾನೂನು ಕಾಯ್ದೆಗಳು ಭಾರತ ಸರ್ಕಾರ ಬಿಟ್ಟಿದೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಜಾಗೃತಗೊಳಿಸಬೇಕು, ಹಾಗೆ ಜಾರಿಗೆ ಬಿಡಬೇಕು, ಎಲ್ಲರಿಗೂ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸೊ ಇದೊಂದು ಚಿಕ್ಕ ಮನವಿ. ನಾವು ಎಲ್ಲರೂ ಶಾಂತಿಯುತವಾಗಿ ಎಲ್ಲರೂ ಆ್ಯಸ್ ಎ ಒಂದು ಪ್ರಜೆಯಾಗಿ ಕೇಳ್ಕೊಳೋದೇನು ಅಂತಂದು ಹೇಳಿದ್ರೆ, ನೆಟ್ವರ್ಕ್ ಇಂಡಸ್ಟ್ರಿ ಬೆಳಿಬೇಕು. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ
ಕಳಂಕ ಏನಿದೆ, ಗಲೀಜ್ ಕಂಪನಿಗಳೇನಿದೆ ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೂ ಒಳ್ಳೆ ಕಂಪನಿಗಳು ಬೆಳಿಬೇಕು. ಒಳ್ಳೆ ಫುಲ್ ಟೈಮ್ ಮಾಡುವಂಥ ನೆಟ್ವರ್ಕರ್ಸ್ಗಳು ಯಾರಿದ್ದಾರೆ ಅವರಿಗೆ ಗುರುತಿಸಬೇಕು. ಫುಲ್ ಟೈಮಲ್ಲಿ ಮಹಿಳೆಯರಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು, ಅವರನ್ನು ಗುರುತಿಸಬೇಕು. ಇದಕ್ಕೊಂದು ಸರಿಯಾದ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಬೆಳಿಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಇಷ್ಟ ಆಗಿದೆ. ಭಾರತ ಸರ್ಕಾರ ರೂಲ್ಸ್ ಬಿಟ್ಟಿದೆ, ಬಟ್ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಮುಂದಕ್ಕೆ ತಂದಿಲ್ಲ. ಅದೇ ರೂಲ್ಸನ್ನು ನಾನು ನನ್ನ ಪುಸ್ತಕದಲ್ಲೂ ಕೂಡ, ಜ್ಞಾನ ಭಂಡಾರ ಪುಸ್ತಕದಲ್ಲೂ ಕೂಡ ಕನ್ನಡದಲ್ಲಿ ಅನುವಾದ ಮಾಡಿ ಬರೆದಿದ್ದೇನೆ. ನಾನು ಭಾರತ ಸರ್ಕಾರಕ್ಕೆ ಸುಮಾರು 3 ವರ್ಷದಿಂದ ಮನವಿ ಕೊಟ್ಟಿದ್ದೇನೆ, ಕರ್ನಾಟಕ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೇನೆ. ಬಟ್ ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ 200ಕ್ಕೂ 150ಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ದೊಡ್ಡ ಸ್ಟೇಡಿಯಮಲ್ಲಿ ಅಥವಾ ದೊಡ್ಡ ಒಂದು ಸಮಾವೇಶದಲ್ಲಿ ಮಾಡಿ ದೊಡ್ಡ ದೊಡ್ಡ ಗಣ್ಯರಿಗೆ ಕರೆಸಿ ನಮ್ಮ ಯೂನಿಟಿ, ನಮ್ಮ ಸ್ಟ್ರೆಂತನ್ನು ತೋರಿಸಬೇಕು ಅಂತ ಈ ಕಂಪನಿಯಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿರುವ ಬೇರೆ ಬೇರೆ ದೊಡ್ಡ ದೊಡ್ಡ ಲೀಡರ್ಸ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ದೊಡ್ಡ ದೊಡ್ಡ MD, ಅಂದರೆ ಕಂಪನಿ ನಡೆಸುವಂಥ ಓನರ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ಈಗ ನಮ್ಮ ಪ್ರದರ್ಶನ ನಾವು ಮಾಡ್ತಾ ಇದ್ದೇವೆ. ನಮಗೆ ಒಂದು ಸವಲತ್ತು ಹಾಗೂ ನಮಗೆ ಒಂದು ಮರ್ಯಾದೆ ಹಾಗೂ ನಮಗೆ ಒಂದು ಯೂನಿಟಿ, ಒಗ್ಗಟ್ಟು ಬರಬೇಕು ಅನ್ನೋದು ನಮ್ಮ ಹೋರಾಟ ಆಗಿದೆ. ಇದರಲ್ಲಿ ಯಾವುದೇ ಕೂಡ ಬಿಸ್ನೆಸ್ ಇಲ್ಲ, ಯಾವುದೇ ಕೂಡ ಸ್ವಇಚ್ಛೆ ಇಲ್ಲ, ಏನಿಲ್ಲ. ಕೇವಲ ಇದೊಂದು ಸಾಮಾಜಿಕ ಕಳಕಳೆ ಹಾಗೂ ಒಂದು ಸಾಮಾಜಿಕ ಇದರಿಂದ ನಾವು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇದು ನಾನು ಶೂಲಿನಿ ಯೂನಿವರ್ಸಿಟಿ, ಅಂದರೆ ನೇರ ಮಾರುಕಟ್ಟೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಒಂದು ಯೂನಿವರ್ಸಿಟಿ ಇದೆ, ಅದು ಹಿಮಾಚಲ ಪ್ರದೇಶದಲ್ಲಿದೆ. ಸೊ ಅಲ್ಲಿ ನಾನು ಸ್ನಾತಕೋತ್ತರ ಪದವಿ ಮಾಡಿದ್ದೇನೆ. ಸೊ ನಾನೊಬ್ಬ ನೇರ ಮಾರುಕಟ್ಟೆ ಎಜುಕೇಟೆಡ್ ಪರ್ಸನ್ ಆಗಿದ್ದೇನೆ. ನನಗೊಂದು ಸ್ನಾತಕೋತ್ತರ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಡಿಪ್ಲೊಮಾ ಸಿಕ್ಕಿದೆ. ನಾನು ಈ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೇನೆ, ತಿಳಿಸಿಕೊಡ್ತಾ ಇದ್ದೇನೆ. ನೇರ ಮಾರುಕಟ್ಟೆ ಸರಿ ಇದೆ. ಇದೇ ರೀತಿ ನಮ್ಮ ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ದಾವಣಗೆರೆ ಯೂನಿವರ್ಸಿಟಿ ಆಗಿರ್ಬೋದು, ಬೆಳಗಾಂ ಯೂನಿವರ್ಸಿಟಿ ಆಗಿರ್ಬೋದು, ಇವರು ಕೂಡ ನೇರ ಮಾರುಕಟ್ಟೆ ಕೋರ್ಸ್ಗಳನ್ನು ಬಿಡಬೇಕು. ನೇರ ಮಾರುಕಟ್ಟೆಯಲ್ಲಿ ಬೆಳವಣಿಗೆ ಏನೇನು ಆಗ್ತಾ ಇದೆ, ಯಾಕಂದರೆ ಇದರಿಂದ ಭಾರತ ಸರ್ಕಾರಕ್ಕೆ ತುಂಬ ಲಾಭ ಇದೆ, ಕರ್ನಾಟಕ ಸರ್ಕಾರಕ್ಕೆ ತುಂಬ ಲಾಭ ಇದೆ, ಹಾಗೂ ಜನರಿಗೆ ತುಂಬ ಲಾಭ ಇದೆ. ಯಾಕಂದರೆ ನೇರ ಮಾರುಕಟ್ಟೆ ಮುಖಾಂತರ ನಿರುದ್ಯೋಗಿತನನ ನಾವು ತೆಗಿಬೋದು. ಸೊ ಇದೊಂದು ಸರ್ಟಿಫೈಡ್ ಪರ್ಸನ್ ಆಗಿ ನಾನು ಮಾತಾಡ್ತಿದ್ದೇನೆ. ನಾನೊಂದು ಆರ್ಡಿನರಿ ಪರ್ಸನ್ ಆಗಿ ಅಥವಾ ಒಬ್ಬ ಲೀಡರ್ ಆಗಿ ಒಂದೊಂದು ಕಂಪನಿಯನ್ನು ಪ್ರೆಸೆಂಟ್ ಮಾಡ್ತಾ ಇಲ್ಲ. ನಾನು ನೇರ ಮಾರುಕಟ್ಟೆ ಉದ್ಯೋಗವನ್ನು, ಅಂದರೆ ಉದ್ಯಮಿಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ಇಂಡಸ್ಟ್ರಿಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇಟ್ಸ್ ಎ ಬ್ಯೂಟಿಫುಲ್ ಇಂಡಸ್ಟ್ರಿ. ನಾವೆಲ್ಲರೂ ಬೆಳಿಬೇಕು, ನಾವೆಲ್ಲರೂ ಗಳಿಸ್ಬೇಕು, ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನನ್ನ ಮೆಸೇಜ್ ಏನು ಅಂತಂದು ಹೇಳಿದ್ರೆ, ನೆಟ್ವರ್ಕರ್ಸ್ಗಳು ಒಂದಾಗಬೇಕು. ಆ ಕಂಪನಿ ಈ ಕಂಪನಿ ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾದರೆ, ನಾವೆಲ್ಲ ಒಂದಾದರೆ ದೊಡ್ಡ ಪ್ರಮಾಣದಲ್ಲಿ ನೇರ ಮಾರುಕಟ್ಟೆಗೆ ಭಾರತ ಸರ್ಕಾರದಿಂದ ನಮಗೆ ಸವಲತ್ತುಗಳು ಹಾಗೂ ಫೆಸಿಲಿಟಿಗಳು ಸಿಗುತ್ತೆ. ಸೊ ಇದು ನನ್ನ 2 ಮಾತುಗಳು, ಹಾಗೂ ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಲ್ಲಾಪುರ್ ಅಂತೇಳಿ. ಇವತ್ತಿನ ಉದ್ದೇಶ ಏನು ಅಂತಂದರೆ, ಮಿಸ್ಟರ್ ಶರತ್ ಅವ್ರದ್ದು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ, ಭಾರತ ಸರ್ಕಾರ ಏನು ಹೇಳ್ತಾ ಇದೆ ಇವತ್ತಿನ ದಿವಸ ನೆಟ್ವರ್ಕರ್ಗೆ ಒಂದು ಒಳ್ಳೆ ಅವಕಾಶ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಿಸ್ಟರ್ ಶರತ್ ಅವರು ಕೂಡ ಉದ್ದೇಶ ಏನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಭಾರತದಲ್ಲಿ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಅವರೆಲ್ಲರಿಗೂ ನೆಟ್ವರ್ಕ್ ಮುಖಾಂತರ ಅವ್ರಿಗೊಂದು ಉದ್ಯೋಗ ಕಲಿಸ್ಕೊಡ್ಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ, ಯಾರು ಮುಂದೆ ಬರ್ತಾರೆ. ಇವತ್ತು ಶರತ್ ಅವರು ಮುಂದೆ ಬಂದು ನಿಂತ್ಕೊಂಡು ಪಣ ತೊಟ್ಟು ಎಲ್ಲರಿಗೂ ಲೈಫ್ ಸಿಗಬೇಕು, ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾನು ಕೂಡ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಒಂದು ಮನವಿ ಕೇಳ್ತಾ ಇದ್ದೀನಿ ನನ್ನ ಕಡೆಯಿಂದ. ಏನಂತ ಹೇಳಿದ್ರೆ, ಭಾರತ ಸರ್ಕಾರ ಇರಲಿ, ಕರ್ನಾಟಕ ಸರ್ಕಾರ ಇರಲಿ, ಇಬ್ಬರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆಂದರೆ, ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಸಾಕಷ್ಟು ಕಂಪ್ನಿಗಳು ಬಂದಿದೆ. ಈಗ ಹೇಳಿದ್ರು ಶರತ್ ಸರ್ ಹೇಳಿದಂಗೆ ಮನಿ ಸರ್ಕ್ಯುಲೇಷನ್ ಇಂಥವೆಲ್ಲ ಬಂದು ಜನಗಳಿಗೆ ಹಾಳು ಮಾಡ್ತಾ ಇದೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಏನಂತಂದ್ರೆ, ಪ್ರಾಡಕ್ಟ್ ಬೇಸ್ ಕಂಪನಿಗಳು ಭಾರತದಲ್ಲಿ ನಿಲ್ಲುತ್ತೆ. ಇದ್ರ ಜೊತೆಗೆ ಲಕ್ಷಾಂತರ ಜನ ಇದರಿಂದ ಲೈಫ್ ಕಟ್ಕೋತಾರೆ, ಒಂದು ಉದ್ಯೋಗ ಸಿಗುತ್ತೆ. ಲಕ್ಷಾಂತರ ಜನ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದಯವಿಟ್ಟು ಇದ್ರ ಬಗ್ಗೆ ಎಲ್ಲಾನು ಒಪ್ಕೋಬೇಕು. ಯಾಕಂತ ಕೇಳಿದ್ರೆ, ಲಕ್ಷಾಂತರ ಜನ ಭಾರತ ದೇಶದಲ್ಲಿ ಇನ್ವಾಲ್ವ್ ಆದರೆ, ಕರ್ನಾಟಕದಲ್ಲಿ ಇನ್ವಾಲ್ವ್ ಆದರೆ, ಯಾವ ಇಂಡಸ್ಟ್ರಿಯಲ್ಲೂ ಕೊಡದೇ ಇರ್ತಕ್ಕಂಥ ಟ್ಯಾಕ್ಸ್ ಅನ್ನು ನಾವು ಕೊಡಕ್ಕೆ ರೆಡಿ ಇದ್ವಿ. 100% ನಾವು ಕೊಡ್ತೀವಿ. ಸೊ ಇದಕ್ಕೆ ಸರ್ಕಾರ ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಪ್ರಾಡಕ್ಟ್ ಬೇಸ್ ಕಂಪನಿನೇ ಬರಬೇಕು, ಬೇರೆ ಯಾವ ಕಂಪನಿಗಳು ಬೇಡ. 100% ನಾನು ಕೇಳ್ತಾ ಇದ್ದೆ ಮಲ್ಲಿಕಾರ್ಜುನ್ ಆಗಿ ಮತ್ತು ಶರತ್ ಕೇಳ್ಕೊಳ್ತಾ ಇದ್ದೀನಿ. ಏನಂದ್ರೆ, ನೀವು ಸಪೋರ್ಟ್ ಕೊಡಿ. ಕರ್ನಾಟಕ ಸರ್ಕಾರ ಕೇಳ್ಕೊಳ್ತದೆ, ಸಪೋರ್ಟ್ ಕೊಡಿ. ನಾವೆಲ್ಲ ಒಗ್ಗಟ್ಟಾಗಿ ಯಾರು ಕಟ್ಟದವರಷ್ಟು ಟ್ಯಾಕ್ಸ್ ಅನ್ನು ನಾವು ಕಟ್ಟಕ್ಕೆ ರೆಡಿ ಇದೆ. ಎಲ್ಲರಿಗೂ ಹ್ಯಾಪಿ ನೆಟ್ವರ್ಕರ್ಸ್ ಡೇ. ಎಲ್ಲ ದಿನ ಇದೆ, ಎಲ್ಲ ದಿನಾಚರಣೆಗಳನ್ನು ಆಚರಿಸ್ತೀವಿ. ಆದರೆ ನೆಟ್ವರ್ಕರ್ಸ್ನಾಗೂ ಒಂದು ದಿನ ಅಂತ ಇರಲಿಲ್ಲ.
ಇದನ್ನು MLM ಸದಸ್ಯರು ಇದನ್ನು ಜಾರಿಗೆ ತಂದರು. ಇದು 7ನೇ ವರ್ಷದ ನೆಟ್ವರ್ಕರ್ಸ್ ಡೇ ಆಗಿದೆ. ಯಾಕೆ ಎಲ್ಲದೂ ಒಂದೊಂದು ಸಂಘಗಳಿದೆ, ಕೂಲಿಕಾರರ ಸಂಘ, ಆಟೋ ರಿಕ್ಷಾ ಚಾಲಕರ ಸಂಘ, ಹೀಗೆ ನಾವು ಕೂಡ ಭಾರತದಲ್ಲಿ ಉನ್ನತಿಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಎಲ್ಲ ರೀತಿಯಲ್ಲೂ ನಾವು ಹೆಚ್ಚಿನ ಟ್ಯಾಕ್ಸನ್ನು ಇದು ಮಾಡ್ತೀವಿ. ಹಾಗಾಗಿ ನಮಗೂ ಒಂದು ದಿನ ಬೇಕಂತೇಳಿ ಸರ್ ಇದನ್ನು ಮಾಡಿದ್ದು ನಮಗೆ ತುಂಬ ಖುಷಿಯಾಗಿದೆ. ನಾವೆಲ್ಲ ಒಗ್ಗಟ್ಟಾಗಿ ಸಾಥ್ ಕೊಟ್ಟು ನಾವು ಕೂಡ ಮುಂದೆ ಈ ನೆಟ್ವರ್ಕಲ್ಲಿ ಬೆಳಿಬೇಕು ಅಂತ ಇದು ಮಾಡಿದ್ದೀವಿ. ನಾವು ಇವಾಗ ಸದ್ಯ ಇದರಲ್ಲಿ ನೆಟ್ವರ್ಕಿಂಗ್ ಡೇಲಿ ಎಲ್ಲರೂ ಭಾಗವಹಿಸಿದ್ದೇವೆ. ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ MLM ಸದಸ್ಯರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀರಿ. ನನ್ನ ಹೆಸರು ಗೋಪಿನಾಯಕ್ ಅಂತೇಳಿ, ಹೊಸಪೇಟೆ ಮೂಲತಃ. ಸರ್, ನಾನು 17 ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿದ್ದೀನಿ. ನನಗೆ 6 ಜನ ಮಕ್ಕಳು. ಇವತ್ತು ಕೇವಲ ಸಣ್ಣ ಪುಟ್ಟ ನೌಕರಿ ಇದ್ರೂ ಸಹಿತ ನಾವು ಏನು ಬೆಳೆಯೋಕ್ಕಾಗ್ತಿದ್ದಿಲ್ಲ. ಇವತ್ತು ಈ ಇಂಡಸ್ಟ್ರಿಯಿಂದ, MLM ಇಂಡಸ್ಟ್ರಿಯಿಂದ ಕನಿಷ್ಠ 2-2.5 ಕೋಟಿ ರೂಪಾಯಿ ನಾನು ಅರ್ನ್ ಮಾಡೋದಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಅಂತ ಒಂದು ಅದ್ಭುತ ಇಂಡಸ್ಟ್ರಿಯನ್ನು ನಾವು ಈ MLM ಅಲ್ಲಿ ಮಾತ್ರ ಬೆಳೆಯಕ್ಕೆ ಸಾಧ್ಯ. ಯಾವುದೇ ಸಣ್ಣ ಪುಟ್ಟ ನೌಕರಿ ಇದ್ರೂ ಸಹಿತ ಬೆಳೆಯೋಕ್ಕಾಗಲ್ಲ. ಅಂತ ಅದ್ಭುತವಾದ ಒಂದು ಇಂಡಸ್ಟ್ರಿ ಅಂದರೆ ಈ MLM. ಈ MLM ನ ಬೆಳೆಸ್ತಕ್ಕಂಥ ನಮಗೆಲ್ಲ ಒಂದು ಜವಾಬ್ದಾರಿ ಆಗಿದೆ. ಈ ಸರ್ಕಾರ ಸಹಿತ ಈ MLM ಬಗ್ಗೆ ಒಂದು ಜವಾಬ್ದಾರಿಯಿಂದ ಒಂದು ರೂಲ್ಸ್ ರೆಗ್ಯುಲೇಷನ್ ಮುಖಾಂತರ ಈ MLM ಮಾಡ್ತಕ್ಕಂಥ ಜನಗಳಿಗೆ ಒಂದು ಅವಕಾಶ, ಒಂದು ಒಳ್ಳೆ ಇದು ಕೊಟ್ಟರೆ ನಾವು ಒಂದು ಒಳ್ಳೆಯಾಗಿ ಅದ್ಭುತವಾಗಿ ಬೆಳೆಯುವಂಥ ಅವಕಾಶ ಇದೆ. ಈ ಒಂದು ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ MLM ಸಾರಥಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್. ನನ್ನ ಹೆಸರು ಕೃಷ್ಣ ಅಂತೇಳಿ, ರೈತಾಪಿ ಕುಟುಂಬ ಅಂತ, ರೈತನ ಮಗ. ತುಂಬ ಹೆಮ್ಮೆ ಇದೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ. ಸ್ನೇಹಿತರೆ, ಇವತ್ತು 4 ವರ್ಷದಿಂದ ನಾನು ಫುಲ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಜ್ಞಾನ ಬೇಕಾಯಿತು. ಒಂದು ಇಂಜಿನಿಯರಿಂಗ್ ಹೋದ್ರೆ 4 ವರ್ಷ ಹೆಂಗೆ ನಾವು ಟೈಮ್ ತೊಗೊಂತೈತೆ, ಇಲ್ಲಿ ಕೂಡ ಸಮಯ ತೊಗೊಂತೈತಿ, ತಾಳ್ಮೆ ಬೇಕು, ನಂಬಿಕೆ ಬೇಕು. ಅದಕ್ಕಿಂತ 1000 ಪಟ್ಟು ಇದು ಕಲಿಯುಗ ಅಲ್ಲ, ಜ್ಞಾನಯುಗ. ಆ ಜ್ಞಾನ ಕೂಡ ಅಂತ ನಮ್ಮ MLM ಶರತ್ ಸರ್ಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ, ಹಾಗೆ ಇವತ್ತು ನಮಗೆ ಇಲ್ಲಿ ಕಾಣ್ತಿರ್ಬೋದು ನೆಟ್ವರ್ಕರ್ಸ್ ಡೇ ಸೆಲೆಬ್ರೇಷನ್ ಅಂತೇಳಿ ತುಂಬ ಹೆಮ್ಮೆ ಇದೆ. ಇವತ್ತು ಡಿಸೆಂಬರ್ 23, 2023ರಲ್ಲಿ ಇವತ್ತು ಈ ನೆಟ್ವರ್ಕರ್ಸ್ ಡೇ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ 7ನೇ ವರ್ಷ ರನ್ನಿಂಗ್ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಇದು ಕೇವಲ 130+ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ. ಬರೋ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ, ಅದರಲ್ಲಿ ಮಾತೇ ಇಲ್ಲ. ತುಂಬಾ ಖುಷಿ ವಿಚಾರ ಏನು ಗೊತ್ತಾ, 33,000 ಸಂಬಳ ರಿಸೈನ್ ಮಾಡಿದ್ರೆ ಫುಲ್ ಟೈಮ್ ಮಾಡ್ತಾ ಇದ್ರೆ ತುಂಬಾ ಹೆಮ್ಮೆ ಇದೆ, ತುಂಬಾ ತೃಪ್ತಿ ಇದೆ, ತುಂಬಾ ಖುಷಿ ಇದೆ. ನನ್ನ ಹೆಸರು ಬಂದು ಬಸವರಾಜ್ ಅಂತ, ಸ್ಟೇಟ್ ಕರ್ನಾಟಕ, ಮೈಸೂರಿಂದ ಬಂದಿದ್ದೀನಿ. ಫ್ರೆಂಡ್ಸ್ ಇವತ್ತು ರೈತರ ದಿನಾಚರಣೆ, ಡಿಸೆಂಬರ್ 23 ರೈತರ ದಿನಾಚರಣೆ. ಫ್ರೆಂಡ್ಸ್, ಇವತ್ತು ನೆಟ್ವರ್ಕರ್ಸ್ ಡೇ ಅಂತ MLM ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋಂಥ PG ಡಿಪ್ಲೊಮೊ ಡೈರೆಕ್ಟ್ ಸೆಲ್ಲಿಂಗ್. ಇನ್ನು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಈ ಇಂಡಸ್ಟ್ರಿ ದೊಡ್ಡ ಮಟ್ಟವಾಗಿ ಬೆಳಿಬೇಕು ಅನ್ನೋದು ನಮ್ಮ ಪ್ರತಿಯೊಬ್ಬ ಇಲ್ಲಿರೋಂಥ ಎಲ್ಲರಿಗೂ ಕೂಡ ಕನಸೈತೆ ಫ್ರೆಂಡ್ಸ್. ಇಂಥ ಒಂದು ಆಪರ್ಚುನಿಟಿ ಫ್ರೆಂಡ್ಸ್. ನೋಡ್ರಿ, ಇವತ್ತು ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದ ಸಂಬಂಧಪಟ್ಟ ಒಂದು ಎಜುಕೇಶನ್ ಇದೆ, ಒಂದು ಸಂಸ್ಥೆ ಇದೆ, ಅದಕ್ಕೆ ಆದ ಒಂದು ಶಿಕ್ಷಣ ಇದೆ. ಹೆಸರು ಸೇಮ್ ಆಸ್ ಇಟ್ ಈಸ್ ನಮ್ಮ ಲೈಫಲ್ಲೂ ಕೂಡ ಈ MLM ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೋಸ್ಕರ. ಯಾಕೆ ಅಂತಂದ್ರೆ ಫ್ರೆಂಡ್ಸ್, ಆಲ್ ಓವರ್ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಮುಂದೆ ಹೊಡಿತಾರಂತ ಚಿಕ್ಕ ದೇಶಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಇದೆ ಅಂತಂದ್ರೆ ಕಾರಣ ಒಂದೇ ಫ್ರೆಂಡ್ಸ್. ಎಲ್ಲರೂ ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ಬೆಳೆಸಿದಾರೆ ಫ್ರೆಂಡ್ಸ್. ಆ ಇಂಡಸ್ಟ್ರಿನ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು. ಅದಕ್ಕೆ ನಮ್ಮ ಸರ್ ಆಶೀರ್ವಾದ ಇರಬೇಕು. ಇದಕ್ಕೆ ತುಂಬಾ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಮಾತನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ನೆಟ್ವರ್ಕರ್ಸ್ಗೂ ನಮ್ಮ ಕಡೆಯಿಂದ ನೆಟ್ವರ್ಕ್ ಇವತ್ತು ಡಿಸೆಂಬರ್ 23ನೇ ತಾರೀಕು ನೆಟ್ವರ್ಕರ್ಸ್ ಡೇ ಅಂತ ಹೇಳಿ ಇವತ್ತು ನಾವು ನಿರ್ಧಾರ ಕೈಗೊಂಡಿದ್ವಿ. ಅದಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿರ್ತಕ್ಕಂಥ ಇಡೀ ಇಂಡಿಯಾದಲ್ಲೇ MLM ಶರತ್ ಕುಮಾರ್ ಸರ್ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ಮಾಡಿದ್ದೀವಿ. ಇವತ್ತು ಸಾಕಷ್ಟು ಕಂಪ್ನಿಗಳು, ಇನ್ಲೀಗಲ್ ಕಂಪ್ನಿಗಳು, ಪ್ರಾಡಕ್ಟ್ ಬೇಸಿಸ್ ಸಾಕಷ್ಟು ಕಂಪ್ನಿಗಳಿವೆ. ಇವತ್ತು ಲೀಗಲ್ ಅನ್ಎಥಿಕಲ್ ಆಕ್ಟಿವಿಟೀಸ್ ಇರ್ತಕ್ಕಂಥ ಕಂಪ್ನಿಗಳು, ಇವತ್ತು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡು ಸಾಕಷ್ಟು ಕಂಪ್ನಿಗಳು ಇವತ್ತು ಮೋಸ ಮಾಡ್ತಾ ಇದ್ದಾರೆ ಜನರಿಗೆ. ಇವತ್ತು ಶರತ್ ಕುಮಾರ್ ಸರ್ ಉದ್ದೇಶ ಮತ್ತು ನೆಟ್ವರ್ಕರ್ ಸರ್ ಉದ್ದೇಶ ಏನಂದ್ರೆ, ಇವತ್ತು MLM ಕಂಪನಿ ಲೀಗಲ್ ಆಗಿರ್ಬೇಕು, ಪ್ರತಿಯೊಬ್ಬ ವ್ಯಕ್ತಿನೂ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕನ್ನೋ ಉದ್ದೇಶ ಪೂರ್ವಕವಾಗಿ ಈ ಒಂದು ನೆಟ್ವರ್ಕ್ ಫೆಸ್ಟ್ ನಾವು ಆಚರಣೆ ಮಾಡ್ತಾ ಇದೀವಿ. ನಿಜವಾಗ್ಲೂ ಥ್ಯಾಂಕ್ಸ್ ಟು MLM ಸರ್ಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.